ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾವು ಹಾಸ್ಪಿಟಲ್ಗೆ ಹೊರಟಿದ್ದೀವಿ. ಯಾಕೆ ಅಂತಂದರೆ ನಮ್ಮ ನಾಯಿಗೆ ಹುಷಾರಿಲ್ಲ. ಸೊ ಅದನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಕರ್ಕೊಂಡು ಹೋದರು. ಆದರೆ ತುಂಬ ಒದ್ದಾಡ್ತಿದೆ ಆಟೋದಲ್ಲಿ ಅಂತ ಕಾಲ್ ಮಾಡಿದರು, ನೀನೇ ಬಾ, ಅದು ನಿಲ್ತಾ ಇಲ್ಲ ಅಂತ. ಸೊ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ನೋಡೋಣ ಏನು ಮಾಡ್ತಾಯಿದೆ ನಾಯಿ ಅಂತ ತೋರಿಸ್ತೀನಿ ರೀ. ಅಲ್ಲಿ ನೋಡಿ ಆಟೋದ ಹತ್ರನೇ ಇತ್ತಿದೆ ನಾಯಿ. ಅದು ಹೋಗಲಿಕ್ಕೆ ಕೇಳ್ತಾ ಇಲ್ಲ ಅವ್ರ ಜೊತೆ. ಸೊ ಇವಾಗ ನಾನು ಅದನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ನೋಡಿ ಆಟೋದಲ್ಲಿ ಆರಾಮಾಗಿ ಕೂತಿದೆ, ಇವಾಗ ಒದ್ದಾಡ್ತಾ ಇಲ್ಲ. ಸೊ ನಾವು ಫೈನಲಿ ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಆದರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಹಾಸ್ಪಿಟಲ್ ಕ್ಲೋಸ್ ಆಗಿದೆ. ಇದೇ ನೋಡಿ ವೆಟರ್ನರಿ ಹಾಸ್ಪಿಟಲ್ ಮಡಿಕೇರಿದ್ದು. ಇಲ್ಲಿ ಕಾಣಿಸ್ತಾ ಇರೋ ಟೆಂಪಲ್ ಬಂದುಬಿಟ್ಟು ದಂಡಿನ ಮಾರಿಯಮ್ಮ ಟೆಂಪಲ್. ಇವತ್ತು ಮಡಿಕೇರಿ ವೆದರ್ ನೋಡಿ ಹೇಗಿದೆ ಅಂತ. ಇದು ಹೊಸ ಬಿಲ್ಡಿಂಗ್ ವೆಟರ್ನರಿ ಹಾಸ್ಪಿಟಲ್ದು. ಆ್ಯಂಡ್ ಹಾಸ್ಪಿಟಲ್ ಕ್ಲೋಸ್ ಆಗಿತ್ತು ಅಂತ ಸ್ವಲ್ಪ ಅಲ್ಲೇ ಹೀಗೆ ವಿಡಿಯೋ ಮಾಡಿಕೊಂಡು ರಿಟರ್ನ್ ಬಂದ್ವಿ. ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡು ಸ್ವಲ್ಪ ಥಿಂಗ್ಸ್ ತರೋಕ್ಕುಂಟು ಅಂತ ಹೋದರು. ಹಾಗೆ ಮೆಡಿಕಲಲ್ಲಿ ನಾಯಿಗೆ ಟ್ಯಾಬ್ಲೆಟ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಇನ್ನೂ ಬಂದಿಲ್ಲ. ಈ ನಾಯಿ ಫುಲ್ಲು ಸುಸ್ತಾಗಿ ಮಲಗಿಬಿಟ್ಟಿದೆ. ಹುಷಾರಿಲ್ಲದೆ ಮಲಗಿದೆಯಾ ಅಥವಾ ಇಲ್ಲಿ ಒದ್ದಾಡ್ತಾ ಇತ್ತು ತುಂಬ, ಅದಕ್ಕೆ ಮಲಗಿದೆಯಾ ಗೊತ್ತಿಲ್ಲ. ಮಲ್ಕೊಂಡಿದೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅವರಿಗೆ. ಇನ್ನೂ ಬಂದಿಲ್ಲ ಇಬ್ಬರು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ, ಯಾವ ಟ್ಯಾಬ್ಲೆಟ್ ಕೊಡ್ತಾರೆ ಗೊತ್ತಿಲ್ಲ. ಇನ್ನು ನಾಳೆ ಓಪನ್ ಇರುತ್ತೆ ಅಂದರು. ಸೊ ನಾಳೆ ಬರೋಣ. ಸೊ ಬರುವಾಗ ಹಸ್ಬೆಂಡ್ ಆಟೋ ಓಡಿಸ್ತಾ ಇದ್ದಾರೆ ನೋಡಿ. ಸೊ ನಾನು ಮತ್ತು ಅವ್ರ ಫ್ರೆಂಡ್ ಬ್ಯಾಕ್ ಕೂತಿದ್ವಿ ನಾಯಿನ ಹಿಡ್ಕೊಂಡು. ಹಸ್ಬೆಂಡ್ ಆಟೋ ಓಡಿಸ್ತಾ ಇದ್ದಾರೆ. ಸೊ ರಿಟರ್ನ್ ಬರ್ತಾ ಇರುವಾಗ ವಿಡಿಯೋ ಮಾಡಿರೋದಿದು. ಇದು ಮಡಿಕೇರಿ ಟು ಮ್ಯಾಂಗ್ಳೂರು ರೂಟ್. ಸೊ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಾಯಿ ಚೈನಿಂದ ತಪ್ಪಿಸ್ಕೊಂಡು ಓಡಿಬಿಟ್ಟಿದೆ. ಸೊ ನಾನೊಬ್ಬಳೇ ನಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ ನಮ್ಮ ನಾಯಿ ಸ್ವಲ್ಪ ಹುಷಾರಾಗಿದೆ ಇವಾಗ. ಇನ್ನೂ ಟ್ಯಾಬ್ಲೆಟ್ ಕೊಟ್ಟು